ಹೋಗ್ತಾ ಇದ್ದಾನೆ ನೋಡು ರುತಮ್ಮ, ಹೋಗ್ತಾ ಇದ್ದಾನೆ ಫೋನ್ ತಕೊಂಡು. ಹಾಂ, ಅದಕ್ಕೇನೆ ಹೋಗ್ರಿ ಹಂಗೆ ನೀವಿಬ್ರು ಏನಾನ ದೇವಸ್ಥಾನಕ್ಕೆ ಹೋಗಿ ಬರ್ರಿ, ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ. ಅಯ್ಯೋ ನಿಜವಾಗ್ಲು ನಾವು ಹೋಗ್ಲಿ ಅಂತ ಎಷ್ಟು ನಾಟಕ ಆಡ್ತಾನೆ ನೋಡು ಋತು ಅವನು. ನನ್ನ ಅಜ್ಜಿ ನಿಜ ಏನು ಅನ್ಕೊಂಡಿದ್ದೆ ಗೊತ್ತಾ? ನಿಜ ಪ್ರವಿ ಅವ್ರು ಬದಲಾಗ್ಬಿಟ್ಟಿದ್ದಾರೆ. ಇದೆಲ್ಲ ಅವ್ರು ಏನೋ ಮನಸ್ನಾಗ ಇಟ್ಕೊಂಡೇ ಇಲ್ಲ, ತುಂಬ ಒಳ್ಳೆಯವ್ರಾಗ್ಬಿಟ್ಟವ್ರೆ ಅಂತ ಅನ್ಕೊಂಡಿದ್ದೆ. ಅಮ್ಮ ಇಂಥ ನಾಟಕ ಆಡ್ತಾನೆ ಅವನು. ಅದಕ್ಕೆ ನಡಿ ನೋಡೋಣ, ಅದೆಲ್ಗೆ ಹೋಗ್ತಾನೆ ಏನೋ ಎತ್ತ ಅಂತೇಳಿ ನೋಡೋಣ. ಫೋನ್ ಬೇರೆ ಇಕ್ಕೋಣವನೇ. ಅವ್ನ ಫೋನ್ ಮನೆಗೆ ಇಕ್ಕೊಂಬೋದು, ಇನ್ನೊಂದು ಫೋನ್ ಆದರೆ ಗೊತ್ತಾಗಲ್ಲ, ಬಿಜಿ ಬರಲ್ಲ ಅಂತ. ನೋಡಿ ಏನು ತಲೆ ಓಡಿಸ್ಯವನಿ. ಒಬ್ಬೊಬ್ಬೊಬ್ಬೊಬ್ಬ ಆ ತಾಕಿಟ್ಟಿದೇನೋ ಇದೆಲ್ಲ ಐಡಿಯಾ ಅಲ್ಲ ಮಹಾರಾಜಿ. ಹೋಗೋಣ ಬಾ, ಹೋಗೋಣ ಬಾ. ಅದೆಲ್ಲ ಇಲ್ಲೇ ನಿಂತ್ಕೊಂಬನ ಏನು ಹೋಗೋಣ? ಆ ಕಡೆಗೆ ನಿಂತ್ಕೊಂಬನಲ್ಲ. ಆ ಕಡೆ ನಿಂತ್ಕೊಂಬಂದು ನಡಿ. ಆ ಕಡೆಗೆ ನಿಂತ್ಕೊಂಡು ನೋಡೋಣ ಅದು ಎಲ್ಲಿಗೆ ಹೋಗ್ತಾನೆ. ಅವ್ನು ಹಿಂದೆನೇ ಹೋಗ್ಬಿಟ್ಟು ಹಂಗೆ ಅಬ್ಸರ್ವ್ ಮಾಡೋಣ. ಎಲ್ಲಿಗೆ ಹೋಗ್ತಾನೆ ಏನು ಎತ್ತ ಅಂತೇಳಿ. ಫೋನ್ ಮನೆಯೇ ಬಿಟ್ಟು ಹೋಗ್ತಾನೆ. ಫೋನ್ ಮನೆಯಾಗ ಬಿಟ್ಟು ಗೊತ್ತಾಗಲ್ಲ ಅಂತ. ಇನ್ನೆಂಥ ತಲ್ಗಾರಮ್ಮ ಅದ ನೋಡಿ. ಏನು ಮಾಡಿದ್ರು ಗೊತ್ತಾಗುತ್ತೆ. ಅಯ್ಯೋ ಗೊತ್ತಾಗ್ದಂಗಂತೂ ಇರಲ್ಲ ಜನಗಳಿಗೆ. ಏನು ಮಾಡಿದ್ರು ಕಂಡುಹಿಡಿತಾರೆ ಎಂಬುದು ಗೊತ್ತಿಲ್ಲ ಅವನಿಗೆ. ನಾನೇ ಬುದ್ಧಿವಂತ ಅಂತ ತಿಳ್ಕೊಬಿಟ್ಟವನು ಇವನು. ಹೇಳಿದ ದಿವಸನೇ ಅವಳ ಮನೆಯಿಂದ ಆಚೆ ಕಳಿಸಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗಿರೋದು ಕಣಜ್ಜಿ. ಆ ದರಿದ್ರದವಳು ಸವಾಸ ಮಾಡ್ದಾಗಿಂದಲೇ ನನಗೆ ಒಂದ್ರ ಮೇಲೊಂದು ಸಮಸ್ಯೆ ಶುರುವಾಗಿರೋದು. 4 ಸೈಟು. ನೀವ ಬೇರೆ ಇವನು ಬೇರೆ ಇಂಥ ಮಾಡ್ತಾ ಇರೋದಕ್ಕೂ ಅದಕ್ಕೂ ಸೈಟ್ ತಗೊಂಡು ಏನು ಮಾಡ್ತೀಯಾ? ಈ ನನ್ನ ಮಗನೇ ನ್ಯಾಯದಾನೆ ಅಲ್ಲ ಅನ್ನಿಸ್ತೈತೆ ನನಗೆ. ಇವನು ನ್ಯಾಯವಾಗಿದ್ದಿದ್ರೆ ಹಿಂಗೆಲ್ಲ ಯಾಕಾಗೋದು ಅಂತ ಅನ್ನಿಸ್ತೈತೆ. ಇಲ್ಲ, ಬಂದೇ ಬರುತ್ತೆ. ಆ ಪತ್ರ ತಗೊಂಡೋಗಿ ನಾವು ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಸೈಟ್ ನಮ್ಗೆ ವಾಪಸ್ ಬಂದೇ ಬರ್ತವೆ. ನಾವು ಮಾಡ್ತೀನಿ, ನನಗೆ ಗೊತ್ತೈತೆ ಅದನ್ನೇನು ಮಾಡಬೇಕು ಅಂತೇಳಿ ಗೊತ್ತೈತೆ ನೋಡಿ. ಅದ್ರ ದುಡ್ಡು ಫಸ್ಟ್ ಇವಾಗ ಗಂಡ ಹೆಂಡತಿ ಚೆನ್ನಾಗಿರೋದು ನೋಡು. ಯೋಟ್ ಆಸ್ತಿ, ಯೋಟ್ ಸೈಟು, ಯೋಟ್ ಮನೆ ಇದ್ರೆ ಏನಕ್ಕೆ ಬಂದಂಗೆ ಗಂಡ ಹೆಂಡತಿ ಫಸ್ಟ್ ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಚೆನ್ನಾಗಿದ್ರೆ ಆಮೇಲೆ ಎಲ್ಲ. ಕರಿನ ಕಾಯ್ತಾ ಇರ್ತಾಳೆ. ನೆನ್ನೆನೇ ಫೋನ್ ಮಾಡಲಿಲ್ಲ ನಾನು, ಯಾಕಂದರೆ ಇವು ಈ ಅಮ್ಮ ಬಂದಿತ್ತಲ್ಲ ಈ ಜಯತ್ತೆ, ಅದಕ್ಕೆ ನಾನು ಕಾಲ್ ಮಾಡಲಿಲ್ಲ. ಯಾಕೆ ಬೇಕು ಅಂತೇಳಿ ಮಾಡಲಿಲ್ಲಪ್ಪ ನಾನು ನೆನ್ನೆ. ಇವಾಗ ಇಬ್ರು ಋತುನು ಅವ್ರ ಅಜ್ಜಿನೂ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬರೋಗ್ರಿ, ಹೆಂಗೆ ಮನೇಲಿ ಇದು ಬೇಜಾರ. ಇವಾಗ ಬೇರೆ ನಮ್ಮ ಸೈಟಲ್ಲಿ ಹಿಂಗೆ ಆಗೈತೆ ಅಂತೇಳಿ ಏನೋ ಒಂದು ಹೇಳಿ ಕಳಿಸ್ದೆ. ಅವರು ಹೋಗಿ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಹೋಗೋವ್ರತ್ಲಾಗೆ. ಇನ್ನು ಮನೇಲೆ ಮಾತಾಡ್ಬೋದಾಗಿತ್ತು. ನನಗೆ ಮಾವಿನ ತೋಪೆ ಸರಿ. ಕರಿಯಮ್ಮನ ಜೊತೆ ಮಾತಾಡೋದಕ್ಕೆ ನನಗೆ ಮಾವಿನ ತೋಪೆ ಸರಿ. ಮಾವಿನ ತೋಪಿನಲ್ಲಿ ಕರಿಯಮ್ಮನ ಜೊತೆ ನಾನು ಮಾತಾಡ್ತಾ ಇದ್ರೆ ಸಖತ್ತಾಗಿರುತ್ತೆ. ನಿನ್ನೆ ಕಾಲ್ ಮಾಡಿಲ್ಲ, ಬೇಜಾರಾಗ್ಯವಳು ಏನೋ. ಫಸ್ಟ್ ಫೋನ್ ಮಾಡ್ಬೇಕು ಇವಾಗ ಅವಳಿಗೆ. ಬೇಗ ಹೋಗಿ ಮಾತಾಡ್ಬಿಡ್ಬೇಕು. ನನಗಂತೂ ಎಷ್ಟೊತ್ತಿಗೆ ಮಾತಾಡ್ತೀನೋ ಕರಿನೊಂದು ಜೊತೆ ಅಂತ ಅನ್ನಿಸ್ತೈತೆ. ನಮ್ಮ ಕರ್ಪಿ ಜೊತೆ. ನಮ್ಮ ಕರ್ಪಿ ಅಂದರೆ ನನಗೆ ತುಂಬಾ ಇಷ್ಟ. ಕರ್ಪಿ 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 ಕರುಪಿ ಅಂತ ಕರಿತೀನಿ. ಫೋನ್ ಎತ್ತಿದ ತಕ್ಷಣ ಇವತ್ತು ಏನು ಕರುಪಿ, ಏನು ಮಾಡ್ತಾ ಇದೆಯಾ ಕರುಪಿ ಅಂತೀನಿ. ತುಂಬ ಖುಷಿ ಆಗ್ಬಿಡ್ತಾಳೆ. ಇದೇನಿದು ಪ್ರವಿ ಅವರೇ ಹೊಸ ಹೆಸರಿಟ್ಟು ಬಿಟ್ಟಿದ್ದೀರಾ ನನಗೆ ಅಂತೇಳಿ ತುಂಬ ಖುಷಿ ಆಗ್ಬಿಡ್ತಾಳೆ. ಎಲ್ಲ ಮಾವಿನ ತೋಪ ಐತಂತಲ್ಲ, ಎಲ್ಲ ಐತಮ್ಮ? ಇಲ್ಲೇ ಐತೆ. ಇವ್ರ ಮನೆ ಕಡೆ, ಇಲ್ಲಿ ಇವ್ರ ಮನೆಯಿಂದ ಈ ಕಡೆನೇ ಐತೆ. ಅಲ್ಲೇ ಮಾತಾಡ್ತಾನಂತೆ ಸ್ಯಾನೇನ. ಅಲ್ಲೇ ಅಂತ ಇವನು ಮಾತಾಡೋದು. ಅದಕ್ಕೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದಾನೆ ನಮ್ಮಲ್ಲೇ ಅಜ್ಜಿ. ಅಲ್ಲಿಗೆ ಹೋಗ್ತಾ ಇರಬೇಕು. ಅಲ್ಲಿಗೆ ಹೋಗ್ತಾ ಇರೋದು. ನೆನ್ನೆ ಸಹ ನನಗೆ ಯಾವಾಗ ಕೀಪ್ಯಾಡ್ ಫೋನ್ ಸಿಕ್ತೋ ಆವಾಗಲೇ ಗೊತ್ತಾಯ್ತು ನನಗೆ. ಇವನು ಬಂಡವಾಳ ಎಲ್ಲನ ತಿಳ್ಕೊಬಿಟ್ಟೆ. ಇಂಥ ನಾಟಕ ಆಡ್ತಾ ಇದ್ದಾನೆ ಇವನು ಅಂತೇಳಿ ತಿಳ್ಕೊಬಿಟ್ಟೆ ನಾನು. ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ, ಎಲ್ಲಿ ಹೋಗೈತೆ ನಮ್ಮ ಕರುಪಿ? ಫೋನ್ ಯಾವಾಗಾದ್ರೂ ಮಾಡಿ ತಟ್ಟನಂಗೆ ಎತ್ಬಿಡೋಳು, ಕೈಯೆಲ್ಲ ಇಟ್ಕೊಬಿಡೋರು. ಹಿಂಗಿನ್ನ ಒಂದು ಸತಿ ರಿಂಗ್ ಹಾಕ್ತಿದ್ದಂಗೆ ಸಾಕು ತಟಕ್ಕನ ಎತ್ಬಿಡೋಳು. ಈ ಯಾಕೆ ಇವಾಗ ಫೋನ್ ಎತ್ತುತ್ತಾ ಇಲ್ಲ? ಎಲ್ಲಿಗೆ ಹೋಗೈತೆ ನಮ್ಮ ಕರುಪಿ? ಎಲ್ಲಿಗೆ ಹೋಗೈತೋ ಏನೋ. ಬೇಗ ಎತ್ತಮ್ಮ, ನಿನ್ನ ಜೊತೆ ಮಾತಾಡಬೇಕು ಅಂತ ನಾನು ಆತ್ರದಿಂದ ಬಂದಿದ್ದೀನಿ. ಇವಾಗಲೇ ನೀನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬೇಗ ಕಾಲ್ ಪಿಕ್ ಮಾಡು ಕರುಪಿ. ನೋಡು ಅಲಕ್ಕಿ ಬೇಕೆ ಫೋನ್ ಇಕ್ಕೊಂಡು ಹೋಗ್ತಾ ಇದ್ದಾನೆ. ನೋಡು ನಿನಗೆ ಗೊತ್ತಾಗಲ್ಲ ಅಂತ ಎಷ್ಟು ನಾಟಕ ಮಾಡ್ತಾವನೆ. ಮಾನಿತ್ಕನ್ಗೂ ಮಾಮಿತನ್ಗೂ ತನ್ವಿತನ್ಗೂ ಈ ವಿಷಯ ಗೊತ್ತಾಗಿ ನಾವು ಹುಡುಗರು ಯಪ್ಪ ನಾನು ಏನು ಹೇಳ್ಬೇಕೋ ಏನೋ ನಮ್ಮ ಅಪ್ಪಗೆ ನಾವು ಹೇಳೋಕ್ಕಾಗಲ್ಲ ಅಂತಿದ್ವು ಅವು ಪಾಪ. ಮತ್ತೆ ಆ ಹುಡುಗರು ಅದು ಹೆಂಗೆ ಹೇಳ್ತಾವಜ್ಜಿ, ಹೆಂಗೋ ನಿಂತಾಗಾದ್ರೂ ಹೇಳವ್ರಲ್ಲ. ನಿಂತಾಗ ಹೇಳೋದಕ್ಕೆ ಎಲ್ಲ ವಿಷಯ ಗೊತ್ತಾಗೈತೆ. ನೀನು ಅವತ್ತು ಹೇಳ್ದೆ ಇವಳು ಬಂಡವಾಳ ಎಲ್ಲ ಅವತ್ತೇ ನಮ್ಮದೆ. ನಿನ್ನ ಮಾತು ಕೇಳಬೇಕು ಅಂತ ಹೆಂಗೋ ನೀನು ಹೇಳಿದಕ್ಕೆ ನಾನು ಇವತ್ತು ಅರ್ತ್ಕೊಬಿಟ್ಟೆ ಕಣಜ್ಜಿ. ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ನಿನ್ನ ಮಾತು ಕೇಳ್ತಾನೆ ಇರಲಿಲ್ಲ. ಅವತ್ತೇ ನಿನ್ನ ಮಾತು ಕೇಳಿದ್ರೆ ನನ್ನ ಜೀವನ ಇವತ್ತು ಚೆನ್ನಾಗಿರೋದು ಅಂತ ಅನ್ನಿಸ್ತೈತೆ. ನೀನು ಬೇಡ ಅವಳನ್ನ ಮನೇಲಿ ಇಟ್ಕೊಬೇಡ್ರಿ, ಕರ್ಕೊಬರ್ಬೇಡ್ರಿ ಅವಳನ್ನ ಅಂತ ನೀನು ಅವತ್ತು ಹೇಳ್ದಲ್ಲ, ಅವತ್ತೇ ಕೇಳಬೇಕಾಯ್ತು ನಿನ್ನ ಮಾತು ನಾವು.
ಛೇ ಹೋಗತ್ತಾ ಎಂಥ ಕೆಲಸ ಆಯಿತು. ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ನಮ್ಮ ಕರುಪಿ ಎಲ್ಗೂ ಹೋಗೈತೆ, ಎಲ್ಲೋ ಹೋಗಿರ್ಬೇಕು ಸಾಮಾನ್ಯ. ಅದಕ್ಕೆ ಮಾವಿನಕಾಯಿ ಎಲ್ಲಾದರೂ ಇದ್ದಾವೇನೋ ನೋಡೋಣ. ಹಿಂಗೆ ಮಾವಿನಕಾಯಿ ಹಿಂಗಿಕಾಯಿ ಎಲ್ಲಾದರೂ ಇರ್ತವೆ, ಈ ಹಣ್ಣೇನಾದರೂ ಬಿದ್ದವೇನೋ ನೋಡ್ಕೊಂಡು ತಿನ್ನೋಣ. ಮಾವಿನ ಹಣ್ಣು ಎಲ್ಲಾದರೂ ಬಿದ್ದಿರ್ತವೆ ಇಲ್ಲಿ ಎಲ್ಲಾದ್ರೂ. ಚೆನ್ನಾಗಿರ್ತವೆ ಸ್ವೀಟಾಗಿ. ತಿಂದು ಮಾವಿನ ಹಣ್ಣಾದರೂ ಹುಡ್ಕೊಂಡಂಗೆ ಕಾಲ್ ಮಾಡೋ ಅಷ್ಟೊತ್ತಿಗೆ. ಯಾರು ಧೈರ್ಯ ಹೇಳ್ಬೇಡ ಅವನಿಗೆ. ಸ್ವಲ್ಪನಾದ್ರೂ ನಯ ಭಯ ಇರೋನಾಗಿದ್ರೆ ಇಂಥ ಕೆಲಸ ಮಾಡೋಣ ಇವನು. ನಂಬಿದ್ದೆ ಆಗ್ಲಲ್ಲ ಅನುಮಾನ ಪಡಬಾರ್ದು ಅಂತೇಳಿ ನಂಬಿದ್ದೆ ಕಣಾಜಿ. ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಆಗುತ್ತೆ, ಆದಮೇಲೆ ಅದು ನಾಲ್ಗೆ ಕೈ ಬಿಟ್ಬಿಡ್ಬೇಕು. ಅನುಮಾನ ಅನ್ನೋದು ಮಾಡಿದ್ರೆ ನಮ್ಮ ಜೀವನ ಸರಿಯಾಗಲ್ಲ, ಅನುಮಾನ ಪಡಬಾರ್ದು ಅಂತ ಇದ್ದೆ ನಾನು. ಆದರೆ ಏನು ಮಾಡೋದು, ಇಂಥ ಕೆಲಸ ಮಾಡಿಬಿಟ್ಟ. ನಮಗಂತೂ ಮರ್ಯಾದೆನೂ ಇಲ್ದಂಗೆ ಆಗ್ಬಿಡ್ತದೆ. ಯಾಕೆ ಹಿಂಗಾಯ್ತು ಏನೋ, ನನ್ನ ಜೀವನದಲ್ಲಿ ಇಂಥ ಎಡವಟ್ಟುಗಳು ಯಾವತ್ತೂ ಆಗಿರಲಿಲ್ಲ. ಅಯ್ಯೋ ನಾನು ಯಾಕೆ ಹಿಂಗೆ ಮಾಡ್ಕೊಂಡು ಅನಿಸುತ್ತೆ ಕಣಾಜಿ. ಬೆಳಕಿಗೆ ಬೇಕಂತೆ ಹುಳಿ ಮಾವಿನಕಾಯಿ. ಹಲೋ, ಅಯ್ಯೋ ಯಾವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಕರುಪಿ. ಏನು ಆವಾಗಿಂದ ಕಾಲ್ ಮಾಡ್ತಾ ಇದ್ದು, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ ಎಲ್ಲೋ ಹೊರಗೆ ಹೋಗಿದೆ, ನೋಡಿಲ್ಲ. ಅಪ್ಪ ಇದೇನಿದು ಈ ಥರ ಕರುಪಿ ಅಂತ ಕರಿತಾ ಇದ್ದೀರಾ? ಕರುಪಿ ಅಂತಂದ್ರೆ ನಿನ್ನ ಪೆಟ್ ನೇಮ್ ಕರುಪಿ. ಹೇಗೈತೆ? ಕರೀನಾ ಅಂತ ಕರೆಯಲ್ಲ, ಕರುಪಿ. ಕರೀನಾ ಅಂದರೆ ನಿನ್ನ ಹೆಸರು, ಕರ್ಪಿ ಅಂದರೆ ಪೆಟ್ ನೇಮು, ಕರಿಯಮ್ಮ ಅಂತಂದರೆ ಒರಿಜಿನಲ್ ಹೆಸರು. ಹೀಗೆ ಹೇಗೈತೆ? ಅಯ್ಯೋ ಮಾಡಿಬಿಟ್ಟಲ್ಲ. ಇಲ್ಲಿ ಮಾವಿನಕಾಯಿದು ಇಟ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಬಿಡು, ಇವಾಗಿನ ನಿನ್ನ ಕಾಲ್ ಮಾಡ್ದಲ್ಲ, ಏನು ಬೇಡ, ಯಾವ ಮಾವಿನಕಾಯಿನೂ ಬೇಡ, ಏನೂ ಬೇಡ. ನೀನೇ ಇವಾಗ ನನಗೆ ಮಾವಿನಕಾಯಿ. ಇವ ನಾನು ನಿನ್ನೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ನೀನು ಮಾಡ್ತೀಯ ಅಂತ ನೋಡಿ ಸಾಕಾಯ್ತು. ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಯ್ತು ಪ್ರವಿ ಅವರೇ. ಹೌದಾ? ಅಯ್ಯೋ ನಾನು ಮಾಡ್ತಿದ್ದೆ. ನಮ್ಮನೆಗೆ ಋತು ಅಜ್ಜಿ ಜಯಮ್ಮ ಬಂದ್ಬಿಟ್ಟೈತೆ. ನಾನು ನೆನ್ನೆ ಸ್ವಲ್ಪ ಬ್ಯುಸಿ ಇದ್ನ, ಸ್ವಲ್ಪ ನಮ್ಮದು ಸೈಟಿಂದೆಲ್ಲ ಸ್ವಲ್ಪ ಏನೋ ಎಡವಟ್ಟುಗಳಾಗಿತ್ತು, ಅದನ್ನು ಕೊಟ್ಟು ಬಂದಿದ್ದೀವಿ, ಸರಿ ಮಾಡಿಕೊಡ್ತಾರೆ ಅಂತ ಹೇಳವ್ರೆ. ಸರಿ ಆಗುತ್ತೆ ಹೇಳಿದ್ದಾರೆ, ಯಾರೋ ಇಸ್ಕೊಂಡಿದ್ದಾರೆ ಪೇಪರ್ ಎಲ್ಲನ, ಸರಿ ಮಾಡಿಕೊಡ್ತೀವಿ, ಆ ಥರ ಆಗೋದಿಲ್ಲ ಬಿಡಿ. ಎಲ್ಲ ಚೆಕ್ ಮಾಡಿಬಿಟ್ಟು ನಗರಸಭೆಗೆಲ್ಲ ಕೊಟ್ಟು ಬಂದಿದ್ದೀವಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೈತೆ 4 ಸೈಟುನು. ಅದಕ್ಕಾಗಿ ನೆನ್ನೆ ಸ್ವಲ್ಪ ಸೈಟ್ ಬ್ಯುಸಿಯಾಗಿ ಬೇರೆ ಓಡಾಡಿದ್ರೆ, ಅಮ್ಮ ಬೇರೆ ಬಂದಿತ್ತ, ಸ್ವಲ್ಪ ಮಳೆ ಬೇರೆ ಬರ್ತೈತಾ, ಮಳೆಯಲ್ಲಿ ಮಾವಿನ ತೋಪಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಾವಿನ ತೋಪಿಗೆ ಬಂದುಬಿಟ್ಟಿದ್ದೀನಿ. ನೀನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಮಾವಿನಕಾಯಿ ತಿನ್ನೋಣ ಅಂತ ನೋಡ್ತಾ ಇದ್ದೆ, ನೀನು ಬೇರೆ ಮತ್ತೆ ಫೋನ್ ಬಂದ್ಬಿಡ್ತಾ, ಎದ್ದುಬಿಟ್ಟೆ. ಏನು ಮಾತಾಡಬೇಕು? ಊಟ ಆಯ್ತಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಊಟ ಆಯಿತು ತಕ್ಕ ಮಟ್ಟಿಗೆ ಸ್ವಲ್ಪ ಮಾಡಿದೆ. ಏನು ಮಾಡೋದು, ಆ ಸೈಟಿನ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಚಿಂತೆ ಆಗಿತ್ತು. ಆದರೂ ನಿನ್ನ ಹತ್ರ ಮಾತಾಡ್ತಿದ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ ಬಿಡು. ಯಾವ ಚಿಂತೆನೂ ಇರಲ್ಲ, ಕಂತೇನೂ ಇರಲ್ಲ ನಿನ್ನ ಜೊತೆ ಮಾತಾಡ್ತಾ ಇದ್ರೆ. ಹೇಳು ಕರೀನಾ, ಆರಾಮಾಗಿ ಕೂತ್ಕೊಂಡಿದ್ದೀನಿ ಮಾವಿನ ಗಿಡದ ಕೆಳಗೆ. ನನಗೆ ಮಾತಾಡೋಕ್ಕಂತೇಳಿ ಇಲ್ಲಿ ಯಾರೋ ಒಂದು ಕಟ್ಟೆ ಕಟ್ಟಿಸ್ಬಿಟ್ಟವ್ರೆ. ಆರಾಮಾಗಿ ಎಷ್ಟು ತಣ್ಣಗೈತೆ ಇಲ್ಲಿ ಕೂತ್ಕೊಂಡು ಆರಾಮ ನಿನ್ನ ಜೊತೆ ಮಾತಾಡ್ತಿದ್ರೆ ಸ್ವರ್ಗ ಸ್ವರ್ಗ ಸ್ವರ್ಗ. ಚೆನ್ನಾಗೈತೆ. ಹೇಳು 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 ಹೇಳು, ಏನೇನು ಮಾತಾಡಬೇಕು, ಏನೇನು ಅಂದ್ಕೊಂಡಿದ್ದೆ ನೆನ್ನೆ ಹೇಳೋಣ. ಮತ್ತೆ ನಿಮ್ಮ ತನ್ವಿ ನನ್ನ ಫೋನಲ್ಲಿರೋ ಮೆಸೇಜು ಎಲ್ಲ ನೋಡ್ಬಿಟ್ಟವಳೆ. ಎಲ್ಲ ನೋಡ್ಬಿಟ್ಟು ಎಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ತಿದ್ಲು. ಏನಾದರೂ ಹೇಳೋದಾಳ? ಏನಾದರೂ ಗೊತ್ತಾಗೈತಾ? ಇಲ್ಲಪ್ಪ, ಮಾಮೂಲಿ ಇದ್ದಂಗೆ ಇದ್ದಾಳೆ ಋತು. ಅವಳು ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಅನುಮಾನ ಪಡೋದಿಲ್ಲ ಬಿಡು. ಅನುಮಾನ ಪಡೋದಿಲ್ಲ. ಯಾರು ಏನೇ ಹೇಳಿ, ಯಾರು ಎಷ್ಟೇ ಹೇಳ್ಕಂಬ್ಲೇಳು, ಹೇಳು, ಅವಳು ಮಾತ್ರ ಅನುಮಾನ ಪಡೋದಿಲ್ಲ. ಯಾರು ಏನು ಹೇಳ್ತಾರೆ ಹೇಳಿ ಬಿಡು ಅಂತಾಳೆ. ಯಾಕಂದರೆ ಇವಾಗ ಹಂಗೆ ಮಾಡ್ಬಿಟ್ಟಿದ್ದೀನಿ ನಾನು, ಇಲ್ಲೆಲ್ಲ ದೂರ ಮಾಡಿಬಿಟ್ಟಿದ್ದೀನಿ, ನಮ್ಮ ಮನೆ ಹತ್ರ ಒಬ್ಬರು ಬರೋದಿಲ್ಲ. ಹಂಗೆ ಮಾಡಿಬಿಟ್ಟಿದ್ದೀನಿ ನಾನು ಅವಳಿಗೆ. ನಾನು ಎಷ್ಟು ನಂಬಿದ್ದೆ ಇವನ್ನ, ಅನುಮಾನ ಪಡಬಾರ್ದು, ಆಡ್ಕೊಂಬ ಜನದ ಎದುರಿಗೆಲ್ಲ ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಎಷ್ಟೆಲ್ಲ ನಂಬಿದ್ದೆ. ಆದರೆ ಎಂಥ ಕೆಲಸ ಮಾಡ್ತವನೆ. ಇವಾಗ ನಮ್ಮ ಅಜ್ಜಿ ಬಂದಿದ್ದಕ್ಕೆ ನನಗೆಲ್ಲ ಗೊತ್ತಾಗ್ತೈತೆ. ಅದಕ್ಕೆ ನಮ್ಮ ಅಜ್ಜಿ ಮಾತು ನಾನು ಯಾವತ್ತೂ ಕೇಳಲೇಬೇಕು. ನಮ್ಮ ಅಜ್ಜಿ ಸುಮ್ಮನೆ ಅಷ್ಟು ಸುಲಭವಾಗಿ ಯಾವತ್ತೂ ನಾನು ಮಾತಾಡೋದಿಲ್ಲ. ನಮ್ಮ ಅಜ್ಜಿ ಮಾತಿನ ಮೇಲೆ ಇವತ್ತು ತುಂಬ ನಂಬಿಕೆ ಬಂದ್ಬಿಡ್ತು ನನಗೆ. ತುಂಬ ಅಂದರೆ ತುಂಬ ನಂಬಿಕೆ ಬಂದುಬಿಡ್ತು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.